ಮಾಡಿದ್ರಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತೇನು ನೋಡೋಣ ಅಂತ ಹೇಳಿದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಚಾಪ್ಟರ್ ಒಳಗೆ ಬರುವಂಥ 4 ಮಾರ್ಕ್ಸಿನ ಫಿಕ್ಸ್ ಕ್ವಶನ್ ನೋಡೋಣ. ಯಾವ ರೀತಿ ಬರುತ್ತೆ ನಮ್ಮ ಬೋರ್ಡ್ ಎಕ್ಸಾಮಿಗೆ, ಕರ್ನಾಟಕ ಬೋರ್ಡ್ ಎಕ್ಸಾಮಿಗೆ ಈ ರೀತಿ ಕ್ವಶನು 4 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ಸ್ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದಕ್ಕೆ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಕೊಡ್ತಾರೆ, ಗ್ರಾಫ್ ರಿಪ್ರೆಸೆಂಟೇಷನ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ನಾವು ಹೆಂಗೆ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಸ್ಲೋ ಲರ್ನರ್ಸ್ಗೆ ಇಲ್ಲಿ ನೋಡ್ಕೊಡ್ರಿ ಏನು ಮಾಡ್ಕೊತೀವಿ ಅಂತ ಹೇಳಿದ್ರೆ ಕೊಟ್ಟಿರುವಂಥ ಫಸ್ಟ್ ಇಕ್ವೇಷನನ್ನು ಬರ್ಕೋಬೇಕು. 2x + y = 6 ಈ ರೀತಿ ಬರ್ಕೊಂಡು ಇದಕ್ಕೆ ಏನು ಮಾಡಬೇಕು, ಒಂದು ಬಾಕ್ಸನ್ನು ರೆಡಿ ಮಾಡ್ಕೋಬೇಕು ನಾವು. ಯಾವ ರೀತಿ, ಸೊ ಇಲ್ಲೇ ಎಕ್ಸ್ ತೊಗೋರಿ, ಇಲ್ಲೇ y ತೊಗೋರಿ. ನಾವು 2 ವ್ಯಾಲ್ಯೂಸ್ ತೊಗೊಂಡ್ರೆ ಸಾಕು. ನಮ್ಗೆ ಗ್ರಾಫ್ ಹಾಕಕ್ಕೆ ಏನು ಬೇಕು, ನಮ್ಗೆ 2 ವ್ಯಾಲ್ಯೂ ತೊಗೊಂಡ್ರೆ ಸಾಕು. ಫಸ್ಟ್ ಏನು ತೊಗೋರಿ, x = 0 ತೊಗೋರಿ. ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನೋಡು. ಆಟ್ x = 0 ಆ ಇಕ್ವೇಷನ್ ಏನಾಗುತ್ತೆ, ಈಗ ಎಕ್ಸ್ ಇದ್ದಲ್ಲಿ 0 ಆಗಬೇಕು. ಈ ಇಕ್ವೇಷನ್ ಐತಲ್ಲ, ಎಕ್ಸ್ನ ಜಾಗದೊಳಗೆ ನಾವು 0 ಹಾಕ್ಬಿಟ್ರೆ x + y = 6. 2 × 0 ಅಂತಂದ್ರೆ 0 ಆಯಿತು. 0 + y = 6. y = ಎಷ್ಟಾಗುತ್ತೆ, 6 ಆಗುತ್ತೆ. ಆ 6ಅನ್ನು ಇಲ್ಲಿ ಬರೀಬೇಕು. y = ಎಷ್ಟು ಬಂತು, 6 ಬಂತು. x 0 ಇದ್ದಾಗ y ಎಷ್ಟಾಗುತ್ತೆ, 6 ಆಗುತ್ತಾ. ನೆಕ್ಸ್ಟ್ ಎರಡನೇ ಸ್ಟೆಪ್ ಒಳಗೆ ಏನು ತೊಗೋಬೇಕು, ಆಟ್ y = 0. y ಇಲ್ಲ 0 ತೊಗೊಂಡಾಗ yನ ಬೆಲೆನ ನಾವು 0 ಅಂತ ಹೇಳಿ ಅಪ್ಲೈ ಮಾಡಿದಾಗ ಸೊ ಇಲ್ಲೇನು ಸಿಗುತ್ತೆ ನಮ್ಗೆ, ಅದ ಇಕ್ವೇಷನನ್ನು ವಾಪಸ್ ಬರ್ತೀನಿ. 2x + yನ ಪ್ಲೇಸ್ ಒಳಗೆ ಏನು ಹಾಕ್ತೀನಿ, ನನಗೆ 0 ಹಾಕ್ತೀನಿ. = 6 ಇತ್ತು. ಈಗೇನು ಉಳಿತು, 2x = 6 ಉಳಿತು. x = 6 / 2 ಆಯಿತು. 2 1 = 2 3 = x = ಎಷ್ಟು ಸಿಕ್ತು ನಮಗೀಗ, 3 ಸಿಕ್ತು. ಆ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು. ಇಲ್ಲಿ ಬರ್ಕೊಂಡು ಇವೆರಡು ಪಾಯಿಂಟ್ಸನ್ನು ನೀಟಾಗಿ ಬರ್ಕೋಬೇಕು. ಏನನ್ನ ಯಾವ್ಯಾವ ಪಾಯಿಂಟ್ಸ್ ಇಲ್ಲ, ನಮ್ಗೆ ಫಸ್ಟ್ ಪಾಯಿಂಟ್ ಏನು ಸಿಕ್ತು, ಈಗ ಯಾವ್ದು ಸಿಕ್ತು, 0,6 ಸಿಕ್ತು. ಇದು ಒಂದನೇ ಪಾಯಿಂಟು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಯಾವ್ದು ಸಿಕ್ತು, 3,0. ಇವೆರಡು ಪಾಯಿಂಟ್ಸ್ ಏನಾದರೂ ನಮ್ಗೆ ಫಸ್ಟ್ ಒಂದು ಲೀನಿಯರ್ ಇಕ್ವೇಷನ್ಗೆ ಸಿಕ್ತು. ಈಗ ಸೆಕೆಂಡ್ ಲೀನಿಯರ್ ಇಕ್ವೇಷನನ್ನು ನೋಡೋದು. ಯಾವುದದು, 2x - y = 280. ಹೌದಾ. ಇದಕ್ಕೇನು ಮಾಡ್ಬೇಕು, ನಾವು ಬಾಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಸೇಮ್ ಇಲ್ಲೇ ಎಕ್ಸ್ ತೊಗೋರಿ, y ತೊಗೊಳ್ಳಿ. ಫಸ್ಟ್ ಏನೈತಿ, ನಾವು 2 ವ್ಯಾಲ್ಯೂ ಸಾಕಂತ ಹೇಳಿ. ಸೊ x = 0 ತೊಗೊಳ್ಳೋಣ. ಆಟ್ x = 0. ಎಕ್ಸ್ ಇದ್ದಲ್ಲಿ ನಾವೇನು ಹಾಕೋಬೇಕು, 0 ಹಾಕೊಂಡ್ರೆ ಸಾಕು. ನಾವೇನು ಮಾಡ್ಕೊಳ್ಳೋಣ, 0ನ ಅಪ್ಲೈ ಮಾಡೋಣ. ಈಗ ಇಕ್ವೇಷನ್ ಒಳಗೆ 2x ಪ್ಲೇಸ್ ಒಳಗೆ 0 ಹಾಕಿನಿ, ಮೈನಸ್ ಐತಿ. y = 280. 2 × 0 0 ಆಯಿತು. ಮೈನಸ್ y = 2 ಆಯಿತು. ನಂಗೆ ಏನು ಉಳಿತು, ಇಲ್ಲೇ ಮೈನಸ್ ಬಂದಾಗ ಸೊ ನೀವೇನು ಇರಬೇಕು, ಕೇರ್ಫುಲ್ ಆಗಿರ್ಬೇಕು. ಈ ಕಡೆ ಏನಾದರೂ ಮೈನಸ್ ಬಂದರೆ ಅದನ್ನೇನು ಮಾಡಬೇಕು, ಎರಡು ಕಡೆ ಮೈನಸನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ಈ ಕಡೆ ಏನು ಸಿಗುತ್ತಾ, ಈ ಮೈನಸ್ ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ತಿಳ್ಕೊಡ್ರಿ. ಎರಡು ಕಡೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಈ ಕಡೆ -2 ಆಗುತ್ತೆ. ಸೊ y ವ್ಯಾಲ್ಯೂ ಏನು ಸಿಕ್ತಂಗೆ, -2. ಏನು ಬರೀತೀವಿ ಇಲ್ಲೇ, y = -2. ನೆಕ್ಸ್ಟ್ x = 1 0 ತೊಗೋಬೇಕು. ನೆಕ್ಸ್ಟ್ ಎಟ್ y = 0. y = 0 ಹಾಕಿಬಿಟ್ರೆ ಏನು ಬರುತ್ತೆ ನೋಡೋಣ ಇಕ್ವೇಷನ್ ಒಳಗೆ, 2x - y = 2 ಇಕ್ವೇಷನ್. ಇಲ್ಲಿ 2x ಐತಿ, yನ ಪ್ಲೇಸ್ ಒಳಗೆ ಏನು ಹಾಕಿ, ನಾನು 0 ಹಾಕಿ. ನಮಗೇನು ಸಿಗುತ್ತೆ ನೋಡೋಣ ಆಫ್ಟರ್ ಕ್ಯಾಲ್ಕುಲೇಷನ್. 2x = 2 ಬಂತ. x = ಈ 2ನ ಈ ಕಡೆ ತೊಗೊಂಡ್ಬಂದ್ಬಿಟ್ರೆ 2 / 2 = 2 1 = 2 1 x = ಎಷ್ಟು ಸಿಕ್ತು ನಮಗೀಗ, 1 ಸಿಕ್ತು. y 0 ಇದ್ದಾಗ ಎಕ್ಸ್ನ ವ್ಯಾಲ್ಯೂ ಏನಾಗಿತ್ತು, 1 ಆಗಿತ್ತು. ಅವೆರಡು ಪಾಯಿಂಟ್ಸನ್ನು ಈ ಕಡೆ ಇನ್ನೊಂದು ಬರಿತೀವಿ ನೋಡಿಲ್ಲ. x 0 ಇದ್ದಾಗ ಒಂದು -2 ಬಂತು, ಇನ್ನೊಂದು x 1 ಇದ್ದಾಗ y 0 ಹಾಕಿತ್ತು. ಇಲ್ಲಿ ಬರೆದ್ವಿ. ಆಫ್ಟರ್ ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ, ಇಷ್ಟು ಕ್ಯಾಲ್ಕುಲೇಷನ್ ನೀವು ಬರೆದ್ರಿ ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ಪಾರ್ಟಿಗೆ 2 ಮಾರ್ಕ್ಸ್ ಏನಾಗುತ್ತೆ ನಿಮ್ಗೆ ಸಿಗುತ್ತೆ. ಓಕೆನಾ. ಇದನ್ನ ಗ್ರಾಫ್ ಹಾಕೋದು ನೋಡೋಣ. ಓಕೆ, ಸೊ ನಾವೀಗೇನು ಮಾಡೋಣ, ಇವೇನಾಗಿದ್ವು ಅಂತ ಹೇಳಿದ್ರೆ ನಮ್ಗೆ ಆಫ್ಟರ್ ಕ್ಯಾಲ್ಕುಲೇಷನು ಏನು ಸಿಕ್ಕಿದ್ದು, ಆ ಒಂದು ನಾವು ಇಲ್ಲಿ ಕೊಟ್ಟಿರುವಂಥ 2 ಲೀನಿಯರ್ ಇಕ್ವೇಷನ್ಗಳನ್ನು ಒಮ್ಮೆ x ವ್ಯಾಲ್ಯೂ 0 y ವ್ಯಾಲ್ಯೂ 0 ತೊಗೊಂಡಾಗ ನಮ್ಗೇನು ಸಿಕ್ಕಿದ್ವು, 2 ಪಾಯಿಂಟ್ ಸಿಕ್ಕಿದ್ವು. ಈಗೇನು ಮಾಡೋದು, ಅದನ್ನ ಗ್ರಾಫ್ ಹಾಕೋದು. ಯಾವ ರೀತಿ ನೋಡು, ಫಸ್ಟ್ ಪಾಯಿಂಟ್ ಏನೈತಿ, ಫಸ್ಟ್ ಪಾಯಿಂಟ್ ನೋಡ್ಕೊಡ್ರಿ. ಫಸ್ಟ್ ಪಾಯಿಂಟ್ ಯಾವುದಿದೆ, ಇಲ್ಲಿರೋದು ಏನೈತಿ, x 0 ಇದ್ದಾಗ ಅಟ್ x = 0 y = 6 ಬಂದೈತೆ. ಹೌದಾ. ನಮ್ಗೆ ನೆಕ್ಸ್ಟ್ ಏನು ಮಾಡೋಣ, ಫಸ್ಟ್ ಏನು ಮಾಡೋಣ ನಾವೀಗ, ಅಟ್ x = 0. ವೇಟ್, ಓ ಬ್ಯಾಕ್ ಸರ್, ಯಾರು ಇದ್ರಿ ಇದೆ. ಓಕೆ, ಏನಿತ್ತು ಫಸ್ಟ್ ಪಾಯಿಂಟ್ ನಾವು ಏನು ತೊಗೊಳ್ಳೋಣ, ಈಗ ನಮ್ಗೆ ಏನು ಬಂದಿತ್ತು ಅಂತ ಹೇಳಿದ್ರೆ x 0 ತೊಗೊಂಡಾಗ y ವ್ಯಾಲ್ಯೂ 6 ಸಿಕ್ಕಿತ್ತು. ಸೊ ನಾವೇನು ಮಾಡೋಣ, ಈಗ ಫಸ್ಟ್ ಪಾಯಿಂಟ್ x ಎಕ್ಸಸ್ಸನ್ನು ನೋಡ್ಕೋಬೇಕು. ಇದು x ಎಕ್ಸಸ್ಸು, ಇದು
ವೈ ಎಕ್ಸಿಸ್ ಆಗುತ್ತೆ. ಈ ಎಕ್ಸ್ ಎಕ್ಸಿಸ್ ಒಳಗೆ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡಾಗ ವೈ ಇಸ್ ಈಕ್ವಲ್ ಟು 6 ಬಂದಿತ್ತು ನಮ್ಗೆ. ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಂದ್ರೆ ಪಾಯಿಂಟ್ ಇಲ್ಲಿ ಇರುತ್ತೆ, ವೈ ಇಸ್ ಈಕ್ವಲ್ ಟು 6 ಅಂದ್ರೆ ಪಾಯಿಂಟ್ ಎಲ್ಲಿ ಬರುತ್ತೆ ನಮ್ಗೆ ಇಲ್ಲೇ ಸಿಗುತ್ತೆ. ಸೊ ಆ ಪಾಯಿಂಟನ್ನು ಬರ್ಕೊಂಡ್ಬಿಡ್ಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ವೈ ಇಸ್ ಈಕ್ವಲ್ ಟು 6 ಆಗುತ್ತೆ. ನೆಕ್ಸ್ಟ್ ಪಾಯಿಂಟು ಎರಡೇ ಪಾಯಿಂಟ್ ಏನಿತ್ತು ನಮ್ದು, ಎಕ್ಸ್ ಇಸ್ ಈಕ್ವಲ್ ಟು 3 ಸಾರಿ ವೈ ಇಸ್ ಈಕ್ವಲ್ ಟು 0 ತೊಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಕ್ಕಿತ್ತು ನಮ್ಗೆ, ಎಕ್ಸ್ ಇಸ್ ಈಕ್ವಲ್ ಟು 3 ಸಿಕ್ಕಿತ್ತು. ವೈ ಇಸ್ ಈಕ್ವಲ್ ಟು 0 ನೆನ್ಪಿಟ್ಕೊಡ್ರಿ. ವೈ ಇಸ್ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕಿತ್ತು ನಮ್ಗೆ, 3 ಸಿಕ್ಕಿತ್ತು. ಪಾಯಿಂಟ್ ಏನು ಬರುತ್ತಾ ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತಾ. ಎಕ್ಸ್ ಇಸ್ ಈಕ್ವಲ್ ಟು 3 ಇದ್ದಾಗ ವೈ ಇಸ್ ಈಕ್ವಲ್ ಟು 0 ಆರ್ ವೈ 0 ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು 3 ಸಿಕ್ಕಿತ್ತು. ಈಗ ಏನು ಮಾಡ್ಬೇಕು ನಾವು, ಇವೆರಡು ಇಕ್ವೇಷನ್ಗಳನ್ನು ಇವೆರಡು ಪಾಯಿಂಟ್ಗಳನ್ನು ಲೈನ್ ಜಾಯಿನ್ ಮಾಡಬೇಕು. ಓಕೆ, ಈ ರೀತಿ ನಾವು ಜಾಯಿನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಯಾವುದಿತ್ತು, ಈ ಕಡೆ ಇದೇನಾಗಿಬಿಡ್ತು, ಈ ಇಕ್ವೇಷನ್ ಕಂಪ್ಲೀಟ್ ಆಯಿತು. ಈ ಕಡೆ ಬಂದು ನೋಡಿದ್ರೆ ನಾವು ಯಾವ್ದು ಸಿಕ್ಕಿತ್ತು, ಫಸ್ಟ್ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ವೈ ಇಸ್ ಈಕ್ವಲ್ ಟು -2, ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು -2. ವೈ ಎಕ್ಸಸ್ ಇದು, ವೈ ಒಳಗೆ -2 ಅನ್ನು ನೋಡ್ಕೋಬೇಕು ನಾವು, ಇಲ್ಲೇ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು -2 ಬಂತು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಯಾವುದೈತೆ ನಮಗಿಲ್ಲೇ, ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ವೈ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು 1 ಬಂದೈತಿ. ಸೊ ಪಾಯಿಂಟ್ ಎಲ್ಲಿ ಬರುತ್ತೆ ನಮ್ಮದು, ಇಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ. ಎಕ್ಸ್ ಇಸ್ ಈಕ್ವಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ವೈ ಬಿಕಮ್ಸ್ 0 ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಡ, ಇವೆರಡು ಪಾಯಿಂಟ್ಗಳನ್ನು ಸೇರಿಸಿ ನಾವು ಲೈನನ್ನು ಡ್ರಾ ಮಾಡಬೇಕು. ಸೊ ನಮಗೇನಾಗ್ಬಿಡುತ್ತಾ ಎಕ್ಸಾಕ್ಟಾಗಿ, ಸೊ ನಾನು ಲೈನ್ ಏನು ಮಾಡೀನಿ, ಕ್ರಾಸ್ ಮಾಡೀನಿ, ಬಟ್ ಏನಾಗುತ್ತಾ ನಮ್ಗೆ ಎಕ್ಸಾಕ್ಟ್ಲಿ ಇಲ್ಲಿ ಅದೇನಾಗುತ್ತಾ ಲೈನ್ಗಳು ಜಾಯಿನ್ ಆಗ್ತಾವೆ. ನಾವು ನೀಟಾಗಿ ತೊಗೊಂಡ್ಬಿಟ್ರೆ ಎಕ್ಸಾಕ್ಟ್ಲಿ ಏನಾಗ್ಬಿಡ್ತಾವೆ ಈ ಲೈನ್ಸ್, ಇಲ್ಲಿ ನೋಡಿ ಇಲ್ಲೇ ಕ್ರಾಸ್ ಆಗ್ತಾವೆ. ಏನಾಗ್ತಾವೆ, ಎಕ್ಸ್ 2 ಇರುತ್ತಾ, ವೈ ವ್ಯಾಲ್ಯೂನು 2 ಇರುತ್ತಾ ಅಂತ ಹೇಳ್ದಂಗೆ ಅದ್ರ ಮೀನಿಂಗು ಏನರ್ಥ, ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತಾ, ವೈ ವ್ಯಾಲ್ಯೂ ಆಲ್ಸೋ ಏನಾಗುತ್ತಾ 2 ಸಿಗುತ್ತಾ ಅಂತ ಅದರ ಅರ್ಥ. ಕೊಟ್ಟಿರುವಂಥ ಇಕ್ವೇಷನ್ಗಳನ್ನು ನಾವೇನಾದರೂ ಎಲಿಮಿನೇಷನ್ ಮಾಡಿ ನೋಡ್ಕೊಂಡ್ಬಿಟ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತಾ, ವೈ ಇಸ್ ಈಕ್ವಲ್ ಟು 2 ಬರುತ್ತಾ, ಅದನ್ನ ನಾವು ಗ್ರಾಫ್ ಹಾಕಿನೂ ನಾವೇನು ಮಾಡ್ಬೋದು, ಆ ಕೊಟ್ಟಿರುವಂಥ ಇಕ್ವೇಷನ್ಗಳನ್ನು ಸಾಲ್ವ್ ಮಾಡಬಹುದು ಅಂತ ಅರ್ಥ. ತಿಳಿತಾ, ಇಷ್ಟೇನಾಗಿತ್ತು ಅಂತ ಹೇಳಿದ್ರೆ ಈ ಗ್ರಾಫಿಕಲ್ ಮೆಥಡದ್ದು ಎಕ್ಸ್ಪ್ಲನೇಷನ್ ಆಗಿತ್ತು. ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅದಕ್ಕೆ 2 ಮಾರ್ಕ್ಸ್ ಸಿಗ್ತಾ ಇತ್ತು, ಇಲ್ಲಿ ಗ್ರಾಫ್ ರಿಪ್ರೆಸೆಂಟೇಷನ್ಗೂ 2 ಮಾರ್ಕ್ಸ್ ಸಿಗ್ತಾ ಇತ್ತು. ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಗ್ರಾಫ್ಗಳನ್ನ ಈ ರೀತಿ ರೀಪ್ರೆಸೆಂಟ್ ಮಾಡಿ ಸ್ಕೇಲನ್ನು ಬರಿಬೇಕು. ಇಲ್ಲೇನು ಬೇಕಂತಂದ್ರೆ ಸ್ಕೇಲನ್ನು ಕಂಪ್ಲೀಟಾಗಿ ಬರಿಬೇಕು. ಅಟ್ ಎಕ್ಸ್ ಆಕ್ಸಿಸ್ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್, ವೈ ಆಕ್ಸಿಸ್ 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ನಾವೇನು ಮಾಡಬೇಕು, ಸ್ಕೇಲನ್ನು ಮೆನ್ಷನ್ ಮಾಡಬೇಕು. ಇಷ್ಟಾಗಿತ್ತು, ಇದು ಏನಾಗಿತ್ತು ಅಂತ ಹೇಳಿದ್ರೆ ಗ್ರಾಫದ ರಿಪ್ರೆಸೆಂಟೇಷನ್ ಆಗಿತ್ತು. ಥ್ಯಾಂಕ್ ಯು.